ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಗೆಳತಿಯರೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಗೆಳತಿಯರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕುಶಾಲನಗರದ ಪರಿಮಳ ಭಜನಾ ಮಂಡಳಿಯ ಸದಸ್ಯೆಯರಿಂದ ಉಗಾಭೋಗ ಕುರಿತು ಕಾರ್ಯಕ್ರಮವಿದೆ. ಬಳಿಕ ಜಗನ್ನಾಥದಾಸರ ಉಗಾಭೋಗವನ್ನು ಕೇಳುತ್ತೀರಿ. ಆರಂಭದಲ್ಲಿ ಕೇಳಿ. ಶ್ರೀ ಗುರುಭ್ಯೋ ನಮಃ. ಕುಶಾಲನಗರ ಪರಿಮಳ ಭಜನಾ ಮಂಡಳಿಯ ಸದಸ್ಯರಾದ ನಾವು ಇಂದು ಉಗಾಭೋಗ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಉಗಾಭೋಗ ಎಂದರೆ ವ್ಯಾಸ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯಗಳೆರಡು ಕನ್ನಡದ ಹರಿದಾಸರುಗಳು ಕೊಟ್ಟಂತಹ ರತ್ನಗಳು. ದಾಸ ಸಾಹಿತ್ಯ ಒಂದು ಹಣ್ಣನ್ನು ಬಿಡಿಸಿ ಅದರ ರಸ ಪಾನ ಮಾಡಿ ಎಂದು ಕೊಟ್ಟಂತೆ ಇದೆ. ಅಂದರೆ ರಾಮಾಯಣ, ಮಹಾಭಾರತ, ಪುರಾಣಗಳಲ್ಲಿನ ಸಾರಭಾಗ ಕನ್ನಡದ ಹರಿದಾಸರುಗಳು ಸಾಮಗಾನದಲ್ಲಿ ಕೀರ್ತನೆಗಳ ಮೂಲಕ ರಚಿಸಿಕೊಟ್ಟಿದ್ದಾರೆ. ಹರಿದಾಸರ ಕೀರ್ತನೆಗಳಲ್ಲಿ ಅನೇಕ ಪ್ರಕಾರಗಳಿವೆ. ಉಗಾಭೋಗ, ಸುಳಾದಿ, ಮುಂಡಿಗೆಗಳು, ಹೀಗೆ ಹೇಳುತ್ತಾ ಹೋದರೆ ಅನೇಕ ಪ್ರಕಾರಗಳಿವೆ. ಇವತ್ತಿನ ಕಾರ್ಯಕ್ರಮ ಉಗಾಭೋಗಕ್ಕೆ ಬಂದರೆ 15ರಿಂದ 20 ನುಡಿಗಳ ಕೀರ್ತನೆಗಳನ್ನು ಹರಿದಾಸರುಗಳು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿನ ಸಾರಭಾಗವನ್ನು 4-6 ಸಾಲುಗಳಲ್ಲಿ ರಚಿಸಿರುವುದೇ ಉಗಾಭೋಗವಾಗಿದೆ. ಅದನ್ನು ನಮ್ಮ ಹರಿದಾಸರುಗಳು ತಮ್ಮ ಅನುಭವದಿಂದ ಅದರ ಸಾರವನ್ನು ತೆಗೆದು ನಮಗೆ ನೀಡಿರುತ್ತಾರೆ. ಮೊದಲಿಗೆ ವಿಘ್ನೇಶ ಸಂಧಿಯ ಉಗಾಭೋಗ. ಅಂಕಿತ ಶ್ರೀ ವಾದಿರಾಜರು. ಶ್ರೀ ವನಜನಾಭನಾಜ್ಞೆಯಲಿ ಭವವಿಘ್ನ ಬರಲು ವಸುದೆಯೊಳಗೆ ಪರಿಹರಿಸಿ ಸಲಹುವ ನಮ್ಮ ದೇವ ಹೊಟ್ಟೆ ಗಣಪ ಗಣಪ. ಈ ನಮಗೆ ಶುಭವ ಆವಾಗೆ ಹಯವದನನ ಅಮಲ ದಿವ್ಯ ಮೂರ್ತಿಯನೇ ಭಾವ ಶುದ್ಧಿಯಲಿ ನೆನೆವಂತೆ ಕೃಪೆ ಮಾಡು ಹೊಟ್ಟೆ ಗಣಪ ಗಣಪ ಗಣಪ. ಎರಡನೇ ಉಗಾಭೋಗ ಎಲ್ಲಿ ಹರಿಕಥಾ ಪ್ರಸಂಗವೋ. ಇದರ ಅರ್ಥವನ್ನು ಒಂದು ಸ್ವಲ್ಪ ನಾವು ತಿಳ್ಕೊಳ್ಬೇಕಾಗತ್ತೆ. ಈ ಉಗಾಭೋಗದಲ್ಲಿ ಪುರಂದರದಾಸರು ಪರಮಾತ್ಮನ ಸ್ಮರಣೆ ಎಲ್ಲಿ ಇರುತ್ತದೆಯೋ ಅಲ್ಲಿ ಎಲ್ಲ ಪುಣ್ಯತೀರ್ಥಗಳಾದ ಗಂಗಾ, ಯಮುನಾ, ಗೋದಾ, ಸಿಂಧು, ಸರಸ್ವತಿ ಎಲ್ಲ ತೀರ್ಥಗಳು ತಾವಾಗಿಯೇ ಬಂದು ನಿಲ್ಲುತ್ತಾರೆಂದು ಈ ಉಗಾಭೋಗದಲ್ಲಿ ತಿಳಿಸುತ್ತಾರೆ. ಇದನ್ನು ನಾವು ಸ್ನಾನಗೃಹದಲ್ಲಿ ಅಳವಡಿಸಿಕೊಳ್ಳಬಹುದು. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ, ಯಮುನೆ, ಗೋದಾ, ಸಿಂಧು, ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವು. ವಲ್ಲಭ ಶ್ರೀ ಪುರಂದರ ವಿಠಲ ಮೆಚ್ಚುವನು. ಹರಿಹರಿ ಎಂದು ಕರೆಯುವುದೇ ತಡ, ಭಕ್ತಿಯಿಂದ ಪರಮಾತ್ಮನ ಸ್ಮರಣೆ ಮಾಡುವುದೇ ತಡ. ಒಳ್ಳೆಯ ಪರಿಸರದಲ್ಲಿ ಯಾವುದೇ ಲೋಕದಲ್ಲಿರಲಿ ಆ ಜಾಗದಲ್ಲಿ ಬಂದು ನಿಲ್ಲುತ್ತಾನೆ. ಅನುಮಾನವೇ? ಹರಿಹರಿ ಎಂದು ಕರೆಯುವುದೇ ತಡ ಕರೆದಲ್ಲಿಗೆ ಬರುವ. ಹರಿಹರಿ ಎಂದು ಕರೆಯುವುದೇ ತಡ ಕರೆದಲ್ಲಿಗೆ ಬರುವ. ಕರೆಯುವುದೇ ತಡ ಕರೆಯುವುದೇ ತಡ ಕರೆದಲ್ಲಿಗೆ ಬರುವ. ಕರೆಯುವುದೇ ತಡ ಕರೆಯುವುದೇ ತಡ ಕರೆದಲ್ಲಿಗೆ ಬರುವ. ಸುರನರ ಲೋಕದೊಳೆಲ್ಲಿದ್ದರು ಕರೆದಲ್ಲಿಗೆ ಬರುವ. ಸುರನರ
ಕರೆದಲ್ಲಿಗೆ ಬರುವ ಪುರಂದರ ವಿಠಲನ ಕರೆಯುವುದೇ ತಡ ಕರೆದಲ್ಲಿಗೆ ಬರುವ ಪುರಂದರ ವಿಠಲನ ಕರೆಯುವುದೇ ತಡ ಕರೆದಲ್ಲಿಗೆ ಬರುವ ಕರೆಯುವುದೇ ತಡ ಕರೆಯುವುದೇ ತಡ ಕರೆದಲ್ಲಿಗೆ ಬರುವ ಕರೆಯುವುದೇ ತಡ ಕರೆಯುವುದೇ ತಡ ಕರೆದಲ್ಲಿಗೆ ಬರುವ ಕರೆದಲ್ಲಿಗೆ ಬರುವ ಕರೆದಲ್ಲಿಗೆ ಬರುವ. ನಾವು ಕುಳಿತು ಹರಿಸ್ಮರಣೆ ಮಾಡಿದಷ್ಟು ಹೊತ್ತು ಯಾವುದೇ ಅಡೆತಡೆಗಳಿಲ್ಲದೆ ಸ್ಮರಣೆ ನಡೆಯುತ್ತಿದ್ದರೆ ಅಷ್ಟೇ ಸಾಲದೆ ಗಜ ತುರಗ ಸಹಸ್ರದಾನ ಗೋಕುಲ ಕೋಟಿದಾನ ಭೂದಾನ ಸಮುದ್ರ ಪರ್ಯಂತರ ದಾನ 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 ಪುರಂದರ ವಿಠಲನ ಧ್ಯಾನಕ್ಕೆ ಸಮವಿಲ್ಲ ಪುರಂದರ ವಿಠಲನ ಧ್ಯಾನಕ್ಕೆ ಸಮವಿಲ್ಲ. ದಾಸರು ಒಂದು ದಾನಕ್ಕಿಂತ ಒಂದು ದಾನ ದೊಡ್ಡದು, ಸಾಧ್ಯವಿಲ್ಲದಿದ್ದರೆ ನಿರಾಶರಾಗಬೇಡಿ. ಭಕ್ತಿಯಿಂದ ಪರಮಾತ್ಮನ ಧ್ಯಾನವನ್ನು ಮಾಡಿದರೆ ಈಗ ಹೇಳಿದ ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದೂ ಇಲ್ಲವೆಂದು, ಪರಮಾತ್ಮನ ಧ್ಯಾನ ಅಷ್ಟೇ ಸಾಕು ಎಂದು ಹರಿದಾಸರು ತಿಳಿಸುತ್ತಾರೆ. ಶ್ರವಣದಿಂದೋಯಿತು ಬ್ರಹ್ಮಹತ್ಯಾ ಪಾಪವು ಸ್ಮರಣೆಯಿಂದೋಯಿತು ಸೇರಿದ್ದ ಪಾಪವು ಎಲ್ಲಿದ್ದ ಜಮಿಳ ಎಲ್ಲಿತ್ತು ವೈಕುಂಠ ಕೊಟ್ಟಾತನೇ ಬಲ್ಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ. ಹರಿಸ್ಮರಣೆಯಿಂದ ನಮಗೆ ಗೊತ್ತಿಲ್ಲದೆ ಮಾಡಿದಂತಹ ಪಾಪಗಳು ಪರಿಹಾರವಾಗಿ ನಮ್ಮ ಕೈ ಹಿಡಿದು ಪರಮಾತ್ಮ ಎತ್ತುತ್ತಾನೆ ಎಂದು ಹರಿದಾಸರು ಈ ಉಘಾಭೋಗದಲ್ಲಿ ತಿಳಿಸಿದ್ದಾರೆ. ಆಡಿನ ಕೊಂಬಿನ ತುದಿಯಲಿ ಸಾಸಿವೆ ನಿಂತಷ್ಟು ಹೊತ್ತಾದರಾಗಲಿ ದೇವ ನಿನ್ನನು ನೆನೆದವ ಜೀವನ್ಮುಕ್ತನಲ್ಲವೇ ಸರ್ವಕಾಲದಲ್ಲಿ ಒರಳುತ್ತಾ ನರಳುತ್ತಾ ಹರಿ 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 ಎಂದವ ಜೀವನ್ಮುಕ್ತನೆಂಬುದು ಏನು ಆಶ್ಚರ್ಯವಯ್ಯ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ. ದಾಸರು ನಾವು ಮಾಡುವ ಧ್ಯಾನ ಎಷ್ಟು ಪರಿಶುದ್ಧವಾಗಿರಬೇಕು ಎನ್ನುವುದಕ್ಕೆ ಉದಾಹರಣೆಯಾಗಿ ಆಡಿನ ಕೊಂಬಿನ ಮೇಲೆ ಒಂದು ಸಾಸಿವೆ ನಿಂತಷ್ಟು ಹೊತ್ತಾದರೂ ನಾವು ಏಕಾಗ್ರತೆಯನ್ನು ಹರಿಯ ಮೇಲೆ ಉಳಿಸಿಕೊಳ್ಳಬೇಕು ಎಂಬುದನ್ನು ಈ ಊಘಾಭೋಗದಿಂದ ತಿಳಿಸಿದ್ದಾರೆ. ನಮ್ಮ ಪರಮಾತ್ಮ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದಕ್ಕಿಂತ ಒಂದು ಹೆಜ್ಜೆ ತಾನೇ ಮುಂದೆ ಇರುವನು ಎನ್ನುವುದಕ್ಕೆ ಉದಾಹರಣೆ ಮಲಗಿ ಪರಮಾದರದಿ ಪಾಡಲು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿನಗೆಂಬೋ ಸುಲಭನೋ ಹರಿ ಸುಲಭ
ನಮ್ಮ ದೇಹದಲ್ಲಿರುವ ಇಂದ್ರಿಯಗಳನ್ನು ಪರಮಾತ್ಮನೆಡೆಗೆ ಹೇಗೆ ಕೊಂಡೊಯ್ಯುವುದು ಅನ್ನುವುದು ಈ ಊಹಾಭೋಗದಿಂದ ತಿಳಿಯುತ್ತದೆ. ಎಲೆ ಜಿಫ್ಫೆ ನೀ ಕೇಶವನ ನಾಮವನೆ ಸ್ತುತಿಸು, ಎಲೆ ಕರಗಳಿರ ಶ್ರೀಹರಿಯ ಪೂಜೆಯ ಮಾಡಿ, ಎಲೆ ನೇತ್ರಗಳಿರ ಶ್ರೀಕೃಷ್ಣನ ಮೂರ್ತಿಗಳ ನೋಡಿ, ಎಲೆ ಕಾಲುಗಳಿರ ಶ್ರೀಹರಿಯ ಯಾತ್ರೆಯ ಮಾಡಿ, ಎಲೆ ನಾಸಿಕವೇ ಮುಕುಂದನ ಚರಣ ಪರಿಮಳವ ನಾಗ್ರಾಣಿಸುತ್ತಿರು, ಎಲೆ ಶಿರವೇ ನೀನರೋಕ್ಷ ಜನಪಾದ ಜಲರುಹದಲ್ಲಿ ಎರಗಿರು, ಎಲೆ ಮನವೇ ಎಲೆ ಮನವೇ ನೀ ವರದ ಕೇಶವ ಪುರಂದರ ವಿಠಲನ ಭಕುತಿ ವಿಷಯಗಳಲ್ಲಿ ಅನುದಿನವು ಕಳೆಯುತ್ತಿರು. ಪರಮಾತ್ಮನ ಸ್ಮರಣೆ ಮಾಡದೇ ಇದ್ದ ತಪ್ಪಿಗೆ ಹೇಗೆ ನಮಗೆ ಪ್ರಾಯಶ್ಚಿತವಾಗುತ್ತದೆ ಅನ್ನುವುದು ಹಗಲು ನಿನ್ನ ನೆನೆಯಲಿಲ್ಲ ಅನ್ನುವ ಊಹಾಭೋಗದಲ್ಲಿ ಹರಿದಾಸರು ತಿಳಿಸಿರುತ್ತಾರೆ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ഇരുಳು ನಿನ್ನ ನೆನೆಯಲಿಲ್ಲ ನಿದ್ರೆ ಬರದಿಂದ, ಈ ಎರಡರ ಬಾಧೆಗೆ ನಾನೊಳಗಾದೆನೋ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ಸಮುದ್ರ ತೀರದಲ್ಲಿ ರಾಮ ರಥವೇರಿ ಬರ್ತಾರೆ. ಆಗ ಶ್ರೀರಾಮಚಂದ್ರನ ನೋಡಿದ ಜಾಂಬವಂತ ಹೇಗೆ ಸಂತೋಷಪಟ್ಟ, ನಮ್ಮ ಹಿರಿಯರೆಲ್ಲ ನಿನ್ನ ಸೇವೆ ಹೇಗೆ ಮಾಡ್ತಾ ಇದ್ರು ಅನ್ನೋದನ್ನ ರಾವಣನು ರಥವೇರಿ ರಣಕ್ಕೆ ಬಂದಿರಲಾಗಿ ಎನ್ನುವ ಊಹಾಭೋಗದಿಂದ ತಿಳಿಸಿದ್ದಾರೆ. ರಾವಣನು ರಥವೇರಿ ರಣಕ್ಕೆ ಬಂದಿರಲಾಗಿ, ನೀವು ಪದಚರಿಯಾಗಿ ಭೂಮಿಯಲ್ಲಿರಲು, ನಮ್ಮ ಹನುಮಂತನು ನಿಮ್ಮನ್ನು ಕಂಡು ಬಾಯ್ ತೆರೆದು ಬೊಬ್ಬಿರಿದು ಕುಣಿ ಕುಣಿದಾಡಿ ಸುಖ ಸೂರೆ ಮಾಡುತ್ತಿರಲು, ನಮ್ಮ ಹಿರಿಯರು ನಿಮ್ಮ ವ್ಯಾಳಕ್ಕೊದಗಿರಲಾಗಿ ನಮ್ಮ ನೀವು ಮರೆಯಲಾಗದೋ, ನಮ್ಮ ನೀವು ಮರೆಯಲಾಗದೋ, ನಮ್ಮ ನೀವು ಮರೆಯಲಾಗದೋ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ಕಾಲಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ, ಮತ್ತು ದೇವರ ಪಟಗಳನ್ನು ನೋಡುವಾಗ ಹೇಗೆ ಸಂಸಾರ ಸಮೇತ ಇರುವ ದೇವರಿಗೆ ಕೈ ಮುಗಿಯೋದು ಅನ್ನೋದನ್ನು ಈ ಊಹಾಭೋಗದಿಂದ ತಿಳಿಸುತ್ತಾರೆ. ಕಾಲ ದೈವವು ನೀನೇ, ಕೊಲುವ ದೈವವು ನೀನೇ, ರಾವಣಾಂತಕ ಸ್ವಾಮಿ ಪುರಂದರ ವಿಠಲ. ಕಾಲದೈವವು ನೀನೇ, ಕೊಲುವ ದೈವವು ನೀನೇ, ಕಾಲದೈವವು ನೀನೇ, ಕೊಲುವ ದೈವವು ನೀನೇ, ಕೈವಲ್ಯ ಫಲದಾತ ಕೇಶವನು ನೀನೇ, ಕೈವಲ್ಯ ಫಲದಾತ ಕೇಶವನು ನೀನೇ, ಆವ ದೈವಕ್ಕೆ ವೈಭವವನು ಕಾಣೆ, ಆವ ದೈವಕ್ಕೆ ವೈಭವವನು ಕಾಣೆ, ರಾವಣಾಂತಕ ಸ್ವಾಮಿ ಪುರಂದರ ವಿಠಲ, ರಾವಣಾಂತಕ ಸ್ವಾಮಿ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ನಮ್ಮ
ಗೊತ್ತಿಲ್ಲದೆ ಮಾಡಿರುವ ಪಾಪಗಳು ನಾಶವಾಗಬೇಕಾದರೆ ಹೇಗೆ ವಾದಿರಾಜರ ಸ್ಮರಣೆಯನ್ನು ಮಾಡಬೇಕು, ವಾದಿರಾಜರ ವಾಹನ ಹಯವದನ ಕುದುರೆ ಪ್ರಯಾಣ ಕಾಲದಲ್ಲಿ ಸುರಕ್ಷಿತವಾಗಿ ಪ್ರಯಾಣವನ್ನು ಮಾಡಬೇಕಾದರೆ ಹಯವದನನ ಸ್ಮರಣೆಯನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಒಂದು ಕ್ಷಣದಲ್ಲಿ ವಾದಿರಾಜರ ಅನ್ನುವ ಹಯವದನರ ಉಗಭೋಗದಿಂದ ತಿಳಿಯುತ್ತೇವೆ. ಒಂದು ಕ್ಷಣದಲ್ಲಿ ವಾದಿರಾಜರ ದ್ವಂದ್ವ ಪದಗಳ ಭಜಿಸುವವರಿಗೆ, ಒಂದು ಕ್ಷಣದಲ್ಲಿ ವಾದಿರಾಜರ ದ್ವಂದ್ವ ಪದಗಳ ಭಜಿಸುವವರಿಗೆ ಬೆಂದು ಹೋಗುವುದು ಪೂರ್ವ ಜನ್ಮದ ದುರಿತ ಕಾನನವು, ಬೆಂದು ಹೋಗುವುದು ಪೂರ್ವ ಜನ್ಮದ ದುರಿತ ಕಾನನವು. ನಮ್ಮ ಶರೀರವನ್ನು ದೀಪಕ್ಕೆ ಹೋಲಿಸಿದ್ದಾರೆ ಹರಿದಾಸರು. 700-800 ವರ್ಷಗಳ ಹಿಂದಿನ ಊಗಾಭೋಗ ಇವತ್ತಿಗೂ ಪ್ರಸ್ತುತ ಅನ್ನುವುದಕ್ಕೆ ಗಾಳಿಗಿಕ್ಕಿದ ದೀವಿಗೆಯಂತ ಈ ದೇಹ ಅನ್ನುವ ಊಗಾಭೋಗ. ಗಾಳಿಗಿಕ್ಕಿದ ದೀವಿಗೆಯಂತೆ ಈ ದೇಹ, ನಿಮಿಷವೋ ನಿಮಿಷಾರ್ಧವೋ ತಿಳಿಯಲಾರದು. ಕಾಲ ಕಾಲಗಳಲ್ಲಿ ಹರಿಗುಣ ಕಲ್ಯಾಣಗಳ ಕೇಳದವನ ಜನ್ಮ ವ್ಯರ್ಥವೋ ವ್ಯರ್ಥವೋ. ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ. ಮಂಗಳದೊಂದಿಗೆ ನಮ್ಮ ಇವತ್ತಿನ ಊಗಾಭೋಗದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಶ್ರೀರಾಮಚಂದ್ರನಿಗೆ ಶ್ರುತ ಜನ ಪಾಲನಿಗೆ ರಘುವರ ಪುಂಗವಗೆ ಮಂಗಳಂ. ಶ್ರೀರಾಮಚಂದ್ರನಿಗೆ ಶ್ರೀರಾಮಚಂದ್ರನಿಗೆ ಶ್ರುತ ಜನ ಪಾಲನಿಗೆ ರಘುವರ ಪುಂಗವಗೆ ಮಂಗಳಂ. ಶ್ರೀರಾಮಚಂದ್ರನಿಗೆ ಮಂಗಳಂ. ಶ್ರೀರಾಮಚಂದ್ರನಿಗೆ ಲೀಲಾ ವಿನೋದಗೆ ಲಕುಮಿಯ ರಮಣಗೆ, ಲೀಲಾ ವಿನೋದಗೆ ಲಕುಮಿಯ ರಮಣಗೆ ಬಾಲಗೋಪಾಲನಿಗೆ ಮಂಗಳಂ. ಶ್ರೀರಾಮಚಂದ್ರನಿಗೆ ಮಂಗಳಂ. ಶ್ರೀರಾಮಚಂದ್ರನಿಗೆ ರಘುವರ ಭೀಮೇಶ ವಿಠಲನೆ ನಾನಿಮ್ಮ, ರಘುವರ ಭೀಮೇಶ ವಿಠಲನೆ ನಾನಿಮ್ಮ ಚರಣಾವನಂಬಿದೆನೈ ಮಂಗಳಂ. ಶ್ರೀರಾಮಚಂದ್ರನಿಗೆ ಮಂಗಳಂ. ಶ್ರೀರಾಮಚಂದ್ರನಿಗೆ ಮಂಗಳಂ. ಶ್ರೀರಾಮಚಂದ್ರನಿಗೆ ಮಂಗಳಂ. ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಕಾಯೇನ ವಾಚಾ ಮನಸೇಂದ್ರಿಯೇ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರಮಾ ವಿಜೇಂದ್ರ, ಪದ್ಮ ಪುರುಷೋತ್ತಮ್, ನಳಿನಾ ಮದನ್ ಕುಮಾರ್, ಶೈಲಜಾ ಪುಂಡರೀಕಾಕ್ಷ, ರಜನಿ ಪ್ರದೀಪ್, ರಮ್ಯಾ ರಾಜೀವ್, ಶೋಭಾ ಸುಧೀಂದ್ರ, ಜ್ಯೋತಿ ಮಂಜುನಾಥರಾವ್, ಶ್ಯಾಮಲಾ ಬಾಬು ಹಾಗೂ ಧನು ಪ್ರಶಾಂತ್. ಎಲ್ಲರಿಗೂ ನಮಸ್ಕಾರಗಳು. ಗೆಳತಿಯರೇ, ಇದುವರೆಗೆ ಕುಶಾಲನಗರದ ಪರಿಮಳ ಭಜನಾ ಮಂಡಳಿಯ ಸದಸ್ಯೆಯರಿಂದ ಉಗಾಭೋಗ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಗೆಳತಿಯರೇ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.
ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.